ಎಲ್ಲ ನಮ್ಮ ಸ್ನೇಹಿತರು ವಾಕಿಂಗ್ ಅಭಿಮಾನಿಗಳು ನೀವಿರ್ಬೋದು, ನಮ್ಮ ಮೀಡಿಯಾದವರು ಎಲ್ಲರಿದ್ದಾರೆ, ಎಲ್ಲರೂ ಮಕ್ಕಳಿದ್ದಾರೆ. ನಾವು ಅವ್ರನ್ನ ಹೊರಗಡೆ ಹೇಳಕ್ಕೆ ಇಷ್ಟಪಡೋದು ಅಷ್ಟೇ ಪ್ರೀತಿ. ತುಂಬಾ ಜನ ಸಿಸ್ಟರ್ಸ್ ಹೇಳಿದ್ದಾರೆ, ಅವರೆಲ್ಲ ತುಂಬಾನೇ ಮಾರಲಿ ತುಂಬಾ ಖುಷಿ ಆಗುತ್ತೆ. ಸೊ ಅವ್ರಿಗೆ ಒಂದು ಆನಂದ ಹಾಯ್ ಹಲೋ ನಮಸ್ಕಾರ. ಇವತ್ತು ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವ್ರದ್ದು 63ನೇ ಹುಟ್ಟುಹಬ್ಬ. ಸದ್ಯಕ್ಕೆ ನಾನು ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿರುವಂತಹ ಅವರ ನಿವಾಸದಲ್ಲಿ ಇದ್ದೀನಿ. ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅವರ ಅಭಿಮಾನಿಗಳು ಜಮಾಯಿಸಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ನನ್ನ ಎಡಭಾಗದ ದೃಶ್ಯದಲ್ಲಿ ಯಾವ ರೀತಿಯಲ್ಲಿ ಅಭಿಮಾನಿಗಳು ಇಲ್ಲಿ ಜಮಾಯಿಸಿದ್ದಾರೆ ಅಂತ. ಸೊ ಸದ್ಯಕ್ಕೆ ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಅವ್ರು ಯಾವ ರೀತಿ ಶಿವಣ್ಣನಿಗೆ ಬರ್ತ್ಡೇಯ ವಿಷಯನ ತಿಳಿಸ್ತಾರೆ ಅಂತ ನೋಡ್ತಾ ಹೋಗೋಣ. ಹಾಯ್ ಸರ್. ನಮಸ್ಕಾರ ಮೇಡಮ್ ಅವರೇ. ಇವತ್ತು ದೊಡ್ಡ ಮನೆ ಕುಟುಂಬದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಣ್ಣನವರ ಒಂದು ಹುಟ್ಟುಹಬ್ಬದ ಆರ್ಥಿಕ ನಾವು ಗುಲ್ಬರ್ಗ ಜಿಲ್ಲೆಯಿಂದ 700 ಕಿಲೋಮೀಟ್ರು ಕರ್ನಾಟಕ ಹೆಬ್ಬಾಗಿಲು ಅಂತ ಕಿರೀಟ ಅಂತಾರಲ್ಲ, ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ವಿ. 24 ಅವರ್ಸ್ ನಿದ್ರೆ ಇಲ್ಲ. ಅದು ಅಭಿಮಾನದಿಂದ ಬಂದಿರೋದು. ನಾವು ನಿನ್ನೆ ನೈಟೆಲ್ಲ ಹತ್ಬಿಟ್ಟಿದ್ವಿ. ನೈಟ್ ನಿನ್ನೆ ಸಾಯಂಕಾಲ ಹತ್ಬಿಟ್ಟಿದ್ದು 6 ಗಂಟೆ ಟ್ರೈನ್ ಹತ್ಬಿಟ್ಟಿದ್ದು. ಬೆಳಗ್ಗೆ ಅಷ್ಟರಲ್ಲೆಲ್ಲ ರನ್ನಿಂಗೇ ಮೇಡಮ್. ಇನ್ನೂ ನಿದ್ರೇನೂ ಇಲ್ಲ, ಊಟನೂ ಇಲ್ಲ. ಮನೆವರೆಗೂ ಎಲ್ಲಿ ಸಮಾಧಾನ ಇಲ್ಲ, ಶಾಂತಿನೂ ಇಲ್ಲ. ಯಾಕಂದರೆ ಆ ಥರ ಪ್ರೀತಿ, ವಿಶ್ವಾಸ, ನಂಬಿಕೆ. ದೊಡ್ಡ ಮನೆ ಕುಟುಂಬನೇ ಹಾಗೆ ಮೇಡಮ್. ಅದು ರಕ್ತದಿಂದ ತಲಾಂತರ ಬಂದ ಅಂತಾರಲ್ಲ, ಆ ಥರ ಕನ್ನಡ ಬೆಳೆಸ್ಬೇಕು, ಉಳಿಸ್ಬೇಕು, ನಾಡು ನಡೆ ಜುಲೆ ಅಂತ ಒಂದು ಅಭಿಮಾನ ಇದೆಯಲ್ಲ, ನಟ ಸಾರ್ವಭೌಮ ಅಣ್ಣವ್ರು ಹೇಳ್ಕೊಟ್ಟಿರೋವಂಥದ್ದು. ಅದು ಒಂದು ನಮ್ಮ ಆತ್ಮೀಯತೆಯಲ್ಲಿ ಅದೊಂದು ಬೆಳ್ಕೊಂಡು ಬಂದಿದೆ. ನಾವು ಶಿವಣ್ಣರ ಒಂದು ಜನ್ಮದಿನ ನಿಮಿತ್ತವಾಗಿ ನಮ್ಮ ಜಿಲ್ಲೆಯಲ್ಲಿ ಅಲ್ಲೂ ಫ್ಲಾಕ್ಸು ಬ್ಯಾನರ್ಸ್ಗಳು ಹಾಕಿವಿ, ಅಲ್ಲೂ ಊಟ ಹಾಕಿಸಿದ್ವಿ. ಅಲ್ಲಿ ಶಾಲೆ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಕೂಡ ಮಾಡಿದ್ವಿ. ಮುಗಿಸ್ಕೊಂಡು ಇಲ್ಲಿ ಬೆಂಗಳೂರು ಬಂದಿರೋದು. ನಮಗೆ ಓಮ್ ಪಿಕ್ಚರ್. ಹಾಂ ಮೇಡಮ್, ತುಂಬ ಶಿವಣ್ಣನ ಲಾಂಗ್ ಕಂಡ್ರೆ ಒಂಥರ ನಡುಗು ಹಂಗೆ. ಹಾಂ, ಅಷ್ಟು ಫ್ಯಾನ್ ಮೇಡಮ್.
ಓಕೆ, ಏನಂತ ವಿಶ್ ಮಾಡ್ತೀರಾ ಇವಾಗ ಶಿವಣ್ಣಗೆ? ಶಿವನಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಕೋರುತ್ತಾ 100 ವರ್ಷ ಆಯಸ್ಸಿರಲಿ. ನಮ್ಮಂಥ ಅಭಿಮಾನಿಗಳು ಸದಾ ನಿಮ್ಮ ಮೇಲೆ ಪ್ರೀತಿ ಗೌರವಿಸ್ತಾರೆ. ನೀವು ನಮ್ಮ ಮನುಷ್ಯಗೆ ದೇಹಕ್ಕೆ 2 ಕಣ್ಣು ಎಷ್ಟು ಮುಖ್ಯನೋ ಅಭಿಮಾನಿಗಳು ನೀವು ಅಷ್ಟೇ ಮುಖ್ಯನ ಅಂತ ಒಂದೆರಡು ಮಾತು ಹೇಳ್ಬಿಟ್ಟು ಶುಭ ಹಾರೈಸ್ತೀವಿ. ಧನ್ಯವಾದ ಮೇಡಮ್. Happy returns of the day. Let he live long life. Hundreds and more than 100 years. ಶಿವಣ್ಣ ಅಂದ್ರೆ ಯಾಕೆ ಇಷ್ಟ ಸರ್ ನಿಮ್ಗೆ? ಅವರ ಫಿಲ್ಮ್ಗಳ ಅಂಥವು ಎಲ್ಲ ಈ ಸಮಾಜಕ್ಕೆ ಬಹಳಷ್ಟು ಒಂದು ಸಂದೇಶ ಕೊಡ್ತಕ್ಕಂಥ ಫಿಲ್ಮ್ಗಳನ್ನು ಅವರು ಪ್ರೊಡ್ಯೂಸ್ ಮಾಡ್ತಿರ್ತಾರೆ ಯಾವತ್ತೂ ರೀ. ಅದು ಯಾವತ್ತು ಅವರ ಫಿಲ್ಮ್ಗಳು ಸದಾ ಅದು ಅವಕ್ಕೆ ಎಂಡ್ ಇಲ್ಲ ಅಂತ ಹೇಳ್ಬೋದು ಅವ್ರ ಫಿಲ್ಮ್ಗಳಿಗೆ. ಯಾವುದೇ ಒಂದು ಜನ್ರೇಷನ್ ಕೂಡ ಅದನ್ನು ಲೈಕ್ ಮಾಡ್ತಕ್ಕಂಥ ಫಿಲ್ಮ್ಗಳನ್ನು ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ನಿಮಗೆ ಯಾವ್ದು ಇಷ್ಟ ಅವ್ರ ಫಿಲ್ಮಲ್ಲಿ? ಯಾವ್ದು ಇಷ್ಟ? ಜೋಗಿ. ಜೋಗಿ ರೀತಿ ಮತ್ತೆ ಶಿವಣ್ಣ ನೋಡಕ್ ಇಷ್ಟಪಡ್ತೀರಾ? ಶಿವಣ್ಣ ನೋಡ್ಬೋದು, ಇನ್ನೂ ಬೇರೆ ಸಾಕಷ್ಟು ಫಿಲ್ಮ್ಗಳದಾವ್ರಿ ಇನ್ನೂ ಅದಾವ್ರಿ. ಓಕೆ, ಅಲ್ಲಿ ಹೋಗಿ ಏನ್ ವಿಶ್ ಮಾಡ್ತೀರಾ ಅವ್ರಿಗೆ? ಅವರು ಮನೆ ಇದಕ್ಕಂತ ಮುಂಚೆ ಒಂದು ಆಪರೇಷನ್ ಆಗಿ ಬಂದ ನಂತರ ಒಂದ್ಸಲ ಭೇಟಿಯಾಗಿದ್ದರು ಅಕಸ್ಮಾತ್ವಾಗಿ. ಈಗೆಲ್ಲ ಬಹಳಷ್ಟು ಅವರ ಆರೋಗ್ಯ ಚೆನ್ನಾಗಿದೆ. ಇನ್ನಷ್ಟು ದೇವರು ಅವ್ರಿಗೆ ಒಳ್ಳೆ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅಂತ ಹೇಳಿ ಅವ್ರಿಗೆ ವಿಶ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ವಿಶ್ ಮಾಡ್ತೀರಾ? ಹ್ಯಾಪಿ ಬರ್ತ್ಡೇ ಶಿವಣ್ಣ ಅವರು. ಓಕೆ, ಥ್ಯಾಂಕ್ ಯು ಸರ್. ನಾವು ಅಪ್ಪು ಫ್ಯಾನು. ಶಿವಣ್ಣ ಅಂದ್ರೆ ತುಂಬ ಇಷ್ಟ. ಈವರೆಗಾದ್ರೂ ಶಿವಣ್ಣಂದಾಗಲಿ ಅಪ್ಪು ಅಣ್ಣಂದಾಗಲಿ ಎಲ್ಲ ಮೂವಿ ನೋಡ್ಕೊಂಡು ಬಂದಿದ್ದೀವಿ. ಅವರು ನಾವು ಇವಾಗ ಅವ್ರ ಸಲಕ್ಕಾಗಿ ನಾವು ರಾಯಚೂರಿಂದ ಇವಾಗ ಬಂದಿರೋದು. ಇಬ್ಬರು ಫ್ಯಾಮಿಲಿ ಬಂದಿರೋದು. ನಾವು ಬಂದು ಒಂದು 7 ಗಂಟೆ ಇಳಿದಿರೋದು. ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಎಲ್ಲ ಫ್ರೆಶ್ ಆಗಿ ಬಂದಿದ್ದೀವಿ ಶಿವಣ್ಣಗೋಸ್ಕರ ಸ್ಪೆಷಲ್ ಆಗಿ. ಅದು ಎಷ್ಟು ವರ್ಷದಿಂದ ಫ್ಯಾಮಿಲಿ ಜೊತೆ ಬಂದಿಲ್ಲ. ಅಪ್ಪ ಅಣ್ಣಗೆ ನೆನ್ಸ್ಕೋಬೇಕಂದ್ರೆ ಅಪ್ಪ ಅಣ್ಣ ಇದ್ದಾರೆ, ಇಲ್ಲ ಅಂತಲ್ಲ, ಅಪ್ಪ ಅಣ್ಣ ಎಲ್ಲಾದ್ರೂ ಇದ್ದಾರೆ. ಹಂಗಾಕೆಸಿಂದ ಇವಾಗ ಅಪ್ಪು ಅಣ್ಣನಿಗೋಸ್ಕರಾಗಿ ನಾವು ಇಲ್ಲಿ ಬಂದಿರೋದು. ಅಪ್ಪ ಅಣ್ಣ ಬೇರೆಲ್ಲ, ನಮ್ಮ ಶಿವಣ್ಣ ಬೇರೆಲ್ಲ. ಈ ಕರ್ನಾಟಕದಲ್ಲಿ ಇರಬೇಕು ಫೇಮಸ್ ಅಂತಂದ್ರೆ ನಮ್ಮ ಶಿವಣ್ಣ ಅಪ್ಪು ಅಣ್ಣನ ಇರೋದು. ಅವ್ರ ಮುಂದೆ ಯಾರು ಆಗಲ್ಲ. ನಮ್ಗೆ ಎಲ್ಲ ಮೂವಿ ನೋಡ್ಕೊಂಡ್ ಬಂದಿದ್ವಿ. ರಾಯಚೂರಲ್ಲಿ ಎಲ್ಲ ನಮ್ಮ ಫ್ಯಾನ್ಸ್ಗಳು ಜಾಸ್ತಿ ಅಪ್ಪ ಅಣ್ಣನ ಫ್ಯಾನು. ಹಂಗಾಗಿ ಬಂದಿದ್ವಿ ನಾವು. ವಿಶ್ ಮಾಡೋಕಂತಾನೆ ಬಂದಿರೋದು. ಇವಾಗ ಅದೇ ಮನ್ಸಲ್ಲಿ ಏನ್ ಬರುತ್ತೆ ಅದು ಹೇಳೋದು. ಹೇಳಿ ಮೇಡಮ್. ಶಿವಣ್ಣ ಯಾಕೆ ಇಷ್ಟ ನಿಮಗೆ? ತುಂಬ ಇಷ್ಟ ಮೇಡಮ್. ತುಂಬ ವರ್ಷದಿಂದ 48 ವರ್ಷದಿಂದ ಇಷ್ಟ. ಯಾಕಂದರೆ 8 ವರ್ಷದ ನಾನು ಇರಲಿಕ್ಕೆ ಇದು ಇವ್ರ ಅಭಿಮಾನಿ. ರಣರಂಗ ಫಿಲಮ್ ರಿಲೀಸ್ ಆಗಿತ್ತು ಆವಾಗ 8 ವರ್ಷದ ಹುಡುಗ ನಾನು. ಆವಾಗಲಿಂದನೇ ತುಂಬ ಇಷ್ಟ, ಅಭಿಮಾನಿ. ಎಲ್ಲ ಸಿನಿಮಾ ಇಷ್ಟ ಮೇಡಮ್. ಅದರಲ್ಲಿ ವೇದ ಅಂದರೆ ತುಂಬ ಇಷ್ಟ. ವೇದ ಫಿಲಮ್ ಅಂದರೆ ಭಾರಿ ಇಷ್ಟ ಮೇಡಮ್. ಅವ್ರಿ ಹೌದು, ಒಳ್ಳೇದಾಗಲಿ ಅಂತ ಮಾಡ್ತೀವಿ ಮೇಡಮ್ ಅವರೇ. ಯಾಕಂದರೆ ಬಳ್ಳಾರಿಯಿಂದ ಬಂದಿದ್ದೀವಿ. ಹೌದು ಮೇಡಮ್ ಅವರೇ, ಹೌದು ಮೇಡಮ್. ಬಳ್ಳಾರಿಯಿಂದ ಬಂದಿದ್ದೀನಿ. ನಾವು ನೈಟ್ ಬಿಟ್ಟಿದ್ದೀವಿ ಮೇಡಮ್ ಅವರೇ. ಬೆಳಗ್ಗೆ ಇಲ್ಲಿ 5 ಗಂಟೆಗೆ ಇಳ್ಕೊಂಡ್ಬಿಟ್ಟಿದ್ವಿ. ಇಲ್ಲ ಮೇಡಮ್ ಅವರೇ, 800 ಕ್ಲಾಸ್ಗೆ ಹೋಗಿ ಅಲ್ಲಿಂದ ಸ್ನಾನ ಮಾಡಿ ಮತ್ತೆ ಇಲ್ಲಿ ಬಂದೆ. ನಮ್ಮ ಹುಡುಗರು ಇದ್ರಲ್ಲ ಮೇಡಮ್ ಅವರೇ, ಅಲ್ಲಿ ಸ್ನಾನ ಮಾಡಿ ಇಲ್ಲಿ ಬಂದೆ. ಒಳ್ಳೇದಾಗಲಿ ಅಂತ ಮಾಡ್ತೀವಿ ಮೇಡಮ್ ಅವರೇ. ಹೌದು, ಥ್ಯಾಂಕ್ ಯು ಮೇಡಮ್. ಶುಭಾಶಯ ಶಿವಣ್ಣ ಅವ್ರಿಗೆ. ನಾವು ಚಾಮರಾಜನಗರದಿಂದ ಬಂದಿರೋದು. ನಿನ್ನೆ ಬಂದು ರಾತ್ರಿ ಮೀಟ್ ಮಾಡೋಕ್ಕಾಗಲಿಲ್ಲ. ಇವಾಗ ಹೋಗಿದ್ದು ಬಂದು ಮೀಟ್ ಮಾಡ್ಕೊಂಡು ಮಾತಾಡ್ಸ್ಕೊ ಬಂದು. ದೇವರು ಆಯುಷ ಆರೋಗ್ಯ ಕೊಟ್ಟವ್ರನ್ನ ಚೆನ್ನಾಗಿರಲಿ 100 ವರ್ಷ ಅಂತ ಕೇಳ್ಕದ್ದೆ. ಏನು ಮಾತಾಡೋಕ್ಕಾದವ್ರು ಓಕೆ ಮಗ ಅಂತಂದ್ರು ಬಂದ ಅಷ್ಟೇ. ಅವ್ರು ಹೇಳ್ತೀವಿ, ಅವ್ರು ಪ್ರತಿಯೊಂದು ಸಿನಿಮಾನೂ ಇಷ್ಟ. ನಾವು ಫಸ್ಟ್ ಶೋ ನೋಡ್ತೀವಿ ಪ್ರತಿದಿನ. ನಾವು ಆನಂದ್ ಸಿನಿಮಾದಿಂದ ಇವತ್ತುವರೆಗೂ ನನಗೂ 45 ವರ್ಷ ಒಂದು ಸಿನಿಮಾನ ಬಿಟ್ಟಿಲ್ಲ. ನಾವು ದೊಡ್ಡ ಮನೆ ಅಭಿಮಾನಿಗಳು. ಚಾಮರಾಜನಗರದಿಂದ ಬಂದಿರೋದು ಮೊನ್ನೆ. ಹೌದು, A4 ಆನಂದ್ ಬರ್ತಾ ಇದ್ದಾರೆ. ಅಲ್ಲ, ತುಂಬ ಖುಷಿ ಆಗ್ತಾ ಇದೆ. ಅವ್ರ ಎನರ್ಜಿಕ್ ಆಗಿ ಅವ್ರ ಆ್ಯಕ್ಟಿಂಗು ಪ್ರತಿಯೊಂದು ಅವ್ರು ಮಾಡದೇ ಇರೋ ಪಾತ್ರನೇ ಇಲ್ಲ. ಭಾರಿ ಇಷ್ಟಪಡ್ತೀವಿ ನಾವು, ಅದಕ್ಕೋಸ್ಕರ ಬಂದಿರೋದು. ಅವರು ಫೇಮಸ್ ಅಂತ ಇಷ್ಟನಾ? ಯಾವ ಫಿಲ್ಮ್ ಇಷ್ಟ ಆಯ್ತು ಅವ್ರದೇ? ಯಾವ್ದು ಇಷ್ಟ? ಎಲ್ಲ ಇಷ್ಟ. ವಿಶ್ ಮಾಡಿದ್ರಾ? ಏನಂತ ಹೇಳಿದ್ರು ಶಿವಣ್ಣ? ಥ್ಯಾಂಕ್ ಯು ಅಂದ್ರ? ನೀವ್ ಏನಂತ ವಿಶ್ ಮಾಡಿದ್ರಿ? ಇನ್ನೊಂದು ಟೈಮ್ ಬರ್ರಿ ಅಂದ್ರೆ ನಿಮ್ಗೆ ಅಷ್ಟೊಂದು ಇಷ್ಟ ಆದ್ರೆ ನೀವು ಶಿವಣ್ಣಂಗೆ? ಓಕೆ, ನೀವೇನಂತ ವಿಶ್ ಮಾಡಿದ್ರಿ ಶಿವಣ್ಣಗೆ? ಹ್ಯಾಪಿ ಬರ್ಡೇ ಅಂತ. ಕೇಕ್ ಏನಾದ್ರು ತಿನ್ಸಿದ್ರ? ಏನೋ ತಿನ್ಸಿದ್ರ ನಿಮಗೆ ಕೇಕ್? ತಿಂದ್ರಾ? ಓಕೆ, ಥ್ಯಾಂಕ್ ಯು. ಯಾಕೆಲ್ಲಿ ನಾನು ಶಿವಣ್ಣನ ಅಭಿಮಾನಿ. ಈ ನಿಮ್ಮ ಮಾಧ್ಯಮ ಮುಖಾಂತರ ಒಂದು ಶಿವಣ್ಣನ ಒಂದು ಮನವಿ ಮಾಡ್ತೀನಿ. ಲಾಸ್ಟ್ ಟೈಮ್ ಕೊನೆ ಬಾರಿ ಪುನೀತ್ ರಾಜ್ಕುಮಾರ್ ಸರ್ ಕಲಬುರಗಿ ಬಂದಿದ್ರು.
ನನ್ನ ಮುಂದಿನ ಚಲನಚಿತ್ರ ಕಲಬುರಗಿಲಿ ಶೂಟಿಂಗ್ ಮಾಡ್ತೀನಿ ಅಂತ ಹೇಳಿದ್ರು. ಈಗ ಅವ್ರ ಪಾಪ ಪುನೀತ್ ಸರ್ ಇರಲಿಲ್ಲ. ಈಗ ಅವ್ರ ಆಸೆನ ಇವ್ರು ಈಡೇರಿಸ್ಬೇಕಂತ ನಾನು ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊತ ಪುನೀತ್ ರಾಜ್ಕುಮಾರ್ ಆಸೆ ಈಡೇರಿಸ್ಬೇಕು. ಅವ್ರು ಲಾಸ್ಟ್ ಟೈಮ್ ಎಲ್ಲ ಮಾಡಿದ್ದಾರೆ, ದೇವ್ರು ಕೊಟ್ಟ ತಂಗಿ ಕೆಲವೊಂದು ಸಿನಿಮಾ ಕಲಬುರಗಿ ಮಾಡಿದ್ದಾರೆ. ಈಗ ಪುನೀತ್ ರಾಜ್ಕುಮಾರ್ ಆಸೆ ಈಡೇರ್ಸತ್ತ ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊತದೆ. ವಿಶ್ ಮಾಡಿದೆ, ಬಟ್ ಕೋಪ ಸ್ವಲ್ಪ ಥ್ಯಾಂಕ್ ಯು ಅಂತಂದ್ರು. ಸ್ವಲ್ಪ ಕೋಪ ಜಾಸ್ತಿ, ಸ್ವಲ್ಪ ಬೇಡ ಅಂತ ಹೇಳಿದ್ರು. ಸ್ವಲ್ಪ ಕೋಪ ಜಾಸ್ತಿ ಅವರಿಗೆ. ಆದ್ರೆ ಮಗುವಿನಂತ ಮನಸ್ಸು ಆದ್ರು. ಹಾ ಮೇಡಮ್, ಎಲ್ಲ ಫಿಲ್ಮ್ ಇಷ್ಟ ಮೇಡಮ್. ಇತ್ತೀಚೆಗೆ ಭೈರತಿ ರಣಗಲ್ ಇಷ್ಟ ಮೇಡಮ್. ಓಕೆ ಮೇಡಮ್. ನಮ್ಗೆ ಇಲ್ಲೆಲ್ಲ ಅವ್ರ ಮ್ಯಾಗ ಆಕ್ಟಿಂಗು ಅವ್ರೆಲ್ಲ ಇಷ್ಟ. ಅದಕ್ಕೆ ಚಲಂ ಫಿಲ್ಮ್ ಮಾಡ್ತಾರೆ, ಸಾಂಗು ಚೆನ್ನಾಗಿದಾವೆ, ಅವ್ರ ಪಿಕ್ಚರ್ ಚೆನ್ನಾಗಿ. ಅದಕ್ಕೆ ಇಲ್ಲೇ ಶೆಡ್ ಅವ್ರು ಮಾತಾಡೋರು ಕದರ್ರಾಗಿ ಮಾತಾಡ್ತಾರೆ. ಅದಕ್ಕೆ ಸ್ಕೂಲಿಂದ ಹೋಗ್ ಬಂದ್ವಿ. ವಿಶ್ ಹ್ಯಾಪಿ ಶಿವಣ್ಣ ಅಂತ. ವಿಶ್ ಹ್ಯಾಪಿ ಬರ್ತ್ಡೇ ಶಿವಣ್ಣ ಅವ್ರಿಗೆ. ನಾನು ವಿಶ್ ಹ್ಯಾಪಿ ಬರ್ತ್ಡೇ ಶಿವಣ್ಣ ಅಂತ ವಿಶ್ ಮಾಡಕ್ಕೆ ನಾನು ದೇವರು. ಅವರು ಪಿಕ್ಚರ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಅವರು ಡೈಲಾಗ್ಸ್ ಎಲ್ಲ ಚೆನ್ನಾಗಿರುತ್ತೆ ಅವ್ರದ್ದು. ಅವ್ರು ಸಾಂಗ್ನು ಮಾಡ್ತಾರೆ ಚೆನ್ನಾಗಿ. ಹೋದ ವರ್ಷ ಬಂದಿದ್ವಿ, ಬಂದಾಗ ಥ್ಯಾಂಕ್ಸ್ ಅಂದ್ರೆ ಅವ್ರೇನಂದ್ರೆ ಸೂಪರ್ ಅಂತ ಬಂದಿದ್ರು. ಅವಾಗೂ ಬಂದಿದ್ವಿ, ನಮ್ಮ ಸ್ಕೂಲ್ಗೂ ಬಂದಿದ್ರು ಒಂದ್ಸಲ. ಆಮೇಲೆ ಅವರು ನಮ್ಮ ಹೆಸರ ಬಂದು ಫೋಟೋ ಎಲ್ಲ ಹೊಡ್ಕೊಂಡು ಹೋದ್ರು. ಅವರು ಅದೇನೋ ID ಕಾರ್ಡ್ ಮಾಡಿಸ್ಕೋಕ್ ಬಂದಿದ್ರು. ನಾವು ಶಿವಣ್ಣ ಹಾಕಿ ಥ್ಯಾಂಕ್ ಯು ಅಣ್ಣ. ಅವ್ರಿಗೆ ಚಿಕ್ಕ ಮಕ್ಕಳಂದ್ರೆ ತುಂಬಾ ಇಷ್ಟ. ಅದಕ್ಕೆ ನಾವು ಬರ್ತೀವಿ. ಇದೇ ತರ ಇನ್ನ ಮುಂದೆ ಚೆನ್ನಾಗಿರ್ಲಿ ಅಂತ ಕೋರ್ಕೊಂತೀವಿ ಅಷ್ಟೇ. ಅವರು ಫಿಲಮ್ ಆಗಿರ್ಬೋದು, ಅವರು ನಿಧಾನ ನಡವಳಿಕೆ, ಮಕ್ಕಳಂದ್ರೆ ತುಂಬಾ ಸ್ವಲ್ಪ ಹಚ್ಕೊಳ್ಳೋದು, ಅದಕ್ಕೆ ಇಷ್ಟ ನಮಗೆ. ಅವ್ರು ತೆಗೆದ್ರೆ ಫಸ್ಟ್ನೇ ಸಿನಿಮಾ ಆನಂದನೇ ಇಷ್ಟ. ಬರ್ಲಿ, ಇನ್ನ ನಮ್ಮ ಜನ ನೋಡಿ ಇನ್ನ ಹಾರೈಸ್ಲಿ ಅಂತ ಕೋರ್ಕೊಂತೀವಿ ಅಷ್ಟೇ. ಇವಾಗ ಹೋಗ್ತೇವೆ. ವಿಶ್ ಹ್ಯಾಪಿ ಬರ್ತ್ಡೇ ಶಿವಣ್ಣ ಅಂತ ಹೇಳ್ತೀವಿ. ಇನ್ನ 100 ವರ್ಷ ಇದೇ ತರ ನಮಗೆ ಬಾಳ್ಲಿ, ಸಿನಿಮಾ ಚಲೋ ನಮಗೆ ಬರ್ಲಿ ಅಂತ ಕೋರ್ಕೊಂತೀವಿ. ನಾವ್ ಇಲ್ಲೇ ರಾಚನಹಳ್ಳಿ ಇದೆ ಮುಂದೆಗಡೆ. ಪೊಲೀಸರು ನೇತೃತ್ವ ಉಳಿದಿರುತ್ತೆ, ಬಾಕಿ ಒಳ್ಳೆಯರಾಗಿ ನಂತರ ಎಲ್ಲರೂ ಇಷ್ಟಪಡ್ತಾರೆ. Sir, today it's a very special day. Shivanna honored you for the treatment. So how you are feeling in all Karnataka? Hello, namaskar. Shivanna has got a heart of gold, and with the blessings of everybody in Karnataka, all over India, and throughout the world, he is going to be wonderful. And may God bless Shivanna and the family. All the best. And it's a great honor and a privilege for me to take care of Shivanna and the family. And it's a true blessing to meet all his fans and all the women in the world. Thank you. During that period, whole Karnataka fans were praying for Shivanna's health. Yeah. So how you were feeling because at that time, sir, how was it difficult for you at that time? So even though it's a difficult surgery, I had no doubts in my heart. With all the well wishers in Karnataka around the world praying,
nothing will go wrong and nothing went wrong. Everything's great. What are all the challenges you have faced during the treatment, sir? So during the treatment, the challenges were it is a very major surgery, but to be honest, with the support of these two wonderful doctors here and Dr. Shivana's like a positive attitude and Geeta's support, everything went very smoothly. Though it's a most major complex surgery, it came out very well and very smoothly, and I expect her to live well, completely cancer-free for many, many years to come. Sir, and how you got a suggestion for that treatment for that hospital only, and did you treated anyone before this one, sir? Sure. No, actually, more than myself, and Shivana and the family, the doctors here chose Miami, and it was a great honor and privilege for us that he chose us. And this surgery, we do this for many cancer patients, but this is a very unique surgery in the sense that we made an artificial bladder, and without Shivana's help and his positive attitude, nothing would have been possible. Today you came here for visual to Shivana, sir. Right. So how you are feeling by seeing this fans and This is a really fantastic event and it's wonderful, it's overwhelming to see the love and blessings of everybody around here. I'm so blessed and so privileged to take care of him and the family. Sir, whenever you will hear the word cancer, many people will afraid, oh, how it is, so what will happen next, like that, na, sir? Yeah. So, how Shivana felt during that period? Sure, I want to say something here. Yes, sir. Many people who are very VIPs and others, they do not disclose their health. But Shivana made a bold choice to declare what he has that it's going to positively impact every public here, every fans, to deal with difficult situations, including cancer, boldly. They know that Shivana is able to handle it, and with his blessing, I can handle it. That's a positive thing they're going to take home. And I'm grateful that you actually came out. And not many people will do it. And my salutations for him to come out and face this and talk to you all openly. Sir, crores of fans were afraid how Shivana will come back and how he will act in the cinemas forthcoming days, sir. So, how you felt, sir? And So, okay. how you felt? Sorry. Sure. No, he's actually going to be a very, very normal person. And I want him not alone to be an action hero, dancing hero. I want to see him as a romantic hero for many more years to come. Sorry, sir. My name is Manoharan. ಒಂದು ಐಡಿಯಾ ಮಾಡ್ತೀನಿ, ಒಂದು ಟೇಬಲ್ ಮುಂದೆ ಇಟ್ಬಿಟ್ಟು ಲೋಗ ಇಟ್ಬಿಟ್ಟು ಒಂದೇ ಒಂದು ನಿಮಿಷ ಮಾತಾಡ್ತೀವಿ, ಅದೊಂದು ಟೇಬಲ್ ಇಲ್ಲಿಗೆ ಇಟ್ಬಿಟ್ರೆ ಈಸಿಯಾಗಿ ಇಟ್ಬಿಟ್ಟು. ಶಿವಣ್ಣ ಅವರ ಟ್ರೀಟ್ಮೆಂಟು ಹಾಸ್ಪಿಟಲಲ್ಲಿ ಆಗಿದೆ. ಫಸ್ಟ್ ಟೈಮ್ ಡಯಾಗ್ನೋಸ್ ಆಗಿದ್ದು ಏಪ್ರಿಲ್ 2024 ಅವಾಗ ಎಲ್ಲ ಟೆಸ್ಟ್ ಎಲ್ಲ ಮಾಡಿಕೊಂಡು ಪರೀಕ್ಷೆ ಮಾಡಿ ಕ್ಯಾನ್ಸರ್ ಇದೆ ಅಂತ ಗೊತ್ತಾದಾಗ ಸೊ 2 ಪ್ರೊಸೀಜರು ಇಲ್ಲೇ ಆಗಿದೆ. ಆ ಪ್ರೊಸೀಜರ್ ಆದಮೇಲೆ ಮತ್ತೆ ಅವರಿಗೆ ಆಲ್ಮೋಸ್ಟ್ ಒಂದು 3 ತಿಂಗಳ ಟ್ರೀಟ್ಮೆಂಟ್ ಇಲ್ಲಿ ಮಾಡಿದ್ದಾರೆ. ಇಮ್ಯುನೋಥೆರಪಿ ಟೈಮಲ್ಲಿ ಕೂಡ ಅವರು ಶೂಟಿಂಗಲ್ಲಿ ಮಾಡ್ಕೊಂಡಿದ್ದಾರೆ. ಸೊ ಎಲ್ಲ ಶೂಟಿಂಗು ಸರಾಗವಾಗಿ ಅದಾದಮೇಲೆ ಆಪ್ರೇಷನ್ಗೆ ಹೋಗಿ ಮನೋಹರ್ ಮುರುಗೇಶನ್ ಹತ್ರ ಮುಗಿಸ್ಕೊಂಡು ಬಂದು ಆ ಆಪ್ರೇಷನ್ ರಿಪೋರ್ಟಲ್ಲಿ ಏನೂ ಕ್ಯಾನ್ಸರ್ ಇಲ್ಲ ಅಂತ ರಿಪೋರ್ಟು ಬಂದಿದೆ. ಸೊ ಅವರು 100% ಕ್ಯಾನ್ಸರ್ ಮುಕ್ತರಾಗಿದ್ದಾರೆ, ಗುಣವಾಗಿದ್ದಾರೆ. ಡೇ ಟು ಡೇ ಆ್ಯಕ್ಟಿವಿಟೀಸು, ಶೂಟಿಂಗು ಎಲ್ಲನೂ ಮಾಡ್ತಾ ಇದ್ದಾರೆ. ಅವ್ರು ಇನ್ನಷ್ಟು ಹೀಗೆ ಕಂಟಿನ್ಯೂ ಮಾಡ್ತಾ ಇನ್ನೂ ತುಂಬ ಸಿನಿಮಾಗಳಲ್ಲಿ ಅಭಿನಯಿಸಿ ಅವೆಲ್ಲ ಸಿನಿಮಾಗಳು ಹಿಟ್ ಆಗಲಿ, ಆಮೇಲೆ ಹೀಗೆ ವರ್ಷ ಜನ್ಮದಿನವನ್ನು ಆಚರಿಸಲಿ ಅಂತ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಅವ್ರ ಮೇಲೆ ಸದಾ ಇರಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ನಮ್ಮನ್ನು ಇವತ್ತು ಇಲ್ಲಿ ಕರೆಸಿ ಇಲ್ಲೆಲ್ಲ ಗೌರವಿಸೋದಕ್ಕೆ ತುಂಬ ಧನ್ಯವಾದಗಳು. ಇದು ಬಿಟ್ಟು ಐ ಥಿಂಕ್ ಬೇರೆ ಹೇಳಲು ಶಬ್ದ ಇಲ್ಲ. ಐ ಥಿಂಕ್ ಇಟ್ಸ್ ರಿಯಲಿ ಅ ಗ್ರೇಟ್ ಫೀಲಿಂಗ್ ಟು ಬಿ ಆನರ್ಡ್ ಆ್ಯಂಡ್ ಟು ಬಿ ಪ್ರೆಸೆಂಟ್. ಅಲ್ಲ, ಆ್ಯಸ್ ಎ ಡಾಕ್ಟರ್ ಏನಂದರೆ ಇವಾಗ ಇನ್ಫ್ಯಾಕ್ಟ್ ಟ್ರೀಟ್ಮೆಂಟ್ ಟೈಮಲ್ಲಿ ಕೂಡ ಆ್ಯಕ್ಚುಲಿ ಈಸ್ ಎ ವೆರಿ ಗುಡ್ ಪೇಷಂಟ್. ಎಂದು ಏನು ಇದು ಮಾಡಿಲ್ಲ, ಯಾವಾಗ ಯಾವ ಟೈಮ್ ಬರಬೇಕು, ಎಸ್ ಇಸ್ ಟು ಕಮ್ ಟೇಕ್ ಟ್ರೀಟ್ಮೆಂಟ್
ಇನ್ಫ್ಯಾಕ್ಟ್ ಡಿ ಕೆ ಡಿ ಶೂಟಿಂಗ್ ನಡೀತಾ ಇತ್ತು. ಸೊ ಪ್ರೀವಿಯಸ್ ನೈಟ್ ಶೂಟಿಂಗ್ ಮುಗಿಸಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು ಟ್ರೀಟ್ಮೆಂಟ್ ತೊಗೊಂಡು ಅಗೇನ್ ಹಿ ಯೂಸ್ ಟು ಕಮ್ ಬ್ಯಾಕ್. ಸೊ ಇದರಲ್ಲಿ ಮೀಡಿಯಾದಲ್ಲಿ ಎಲ್ಲ ಹೇಳಬೇಕಂತ ಹೇಳಿ ಐ ಥಿಂಕ್ ಡಯಾಗ್ನೋಸಿಸ್ ಹೇಳಿ ಟ್ರೀಟ್ಮೆಂಟ್ ಮಾಡಿಸಿದ್ದು ಒಂದು ಒಳ್ಳೆ ವಿಚಾರ ಇದೆ. ಅವ್ರು ಹಾಗೆ ಮಾಡಿದ್ದಾರೆ. ಲಿಮಿಟೇಷನ್ಸ್ ಅಂದರೆ ಟ್ರೀಟ್ಮೆಂಟ್ ಟೈಮಲ್ಲಿ ಬ್ಲಡ್ ಕೌಂಟ್ ಕಡಿಮೆ ಆಗ್ಬೋದು, ಇನ್ಫೆಕ್ಷನ್ ರಿಸ್ಕ್ ಜಾಸ್ತಿ ಇರ್ತದೆ. ತುಂಬ ಅಭಿಮಾನಿಗಳೆಲ್ಲ ಹತ್ತಿರ ಬಂದರೆ ಇನ್ಫೆಕ್ಷನ್ ಆಗೋ ರಿಸ್ಕ್ ಇರುತ್ತೆ. ಸೊ ಅದನ್ನೆಲ್ಲ ಅವರು ಕೇಳಿಕೊಂಡು ಅದನ್ನೆಲ್ಲ ಪಾಲಿಸಿ ಇನ್ಫ್ಯಾಕ್ಟ್ ಶೂಟಿಂಗ್ ಟೈಮಲ್ಲಿ ಕೂಡ ಪ್ರಿಕಾಷನ್ಸ್ ತಗೊಂಡು ಎಲ್ಲ ಮುಗಿಸಿದ್ದಾರೆ. ಸೊ ರಿಯಲಿ ಗುಡ್ ಜಾಬ್ ದಟ್ ಇಟ್ ಕುಡ್ ಬಿ ನಾರ್ಮಲ್ ಲೈಫ್. ನನ್ನ association with Shivanna has been very long, and he has an excellent physical attitude and exercise capacities. ಅದರಿಂದ ಹಾರ್ಟ್ ಚೆನ್ನಾಗಿದೆ, and we have taken care of him very well. ಸೊ ಅದೆಲ್ಲ ನಾವು ನೋಡಿ ಅವ್ರಿಗೆ ಕ್ಯಾನ್ಸರ್ ಡಯಾಗ್ನೋಸ್ ಆದಮೇಲೆ ಅವ್ರಿಗೆ ಕೀಮೋಥೆರಪಿ ಎಲ್ಲ ಮಾಡಿಸಿ ವಿ ಹ್ಯಾವ್ ಚೆಕ್ಡ್ ಇಟ್ ವೆರಿ ವೆಲ್ ಆ್ಯಂಡ್ ಟೇಕನ್ ವಿಲ್ ಯು ಎಸ್ ಅಲ್ಲಿ ಹೋಗಿ ಆಪರೇಷನ್ ಮಾಡಿ ಬಂದ ಮೇಲೂ ಕೂಡ ನಾವು ವಿ ಹ್ಯಾವ್ ಟೇಕನ್ ಕೇರ್ ಆಫ್ ದಿಸ್ ಹಾರ್ಟ್ ಜನರಲ್ ಕಂಡೀಷನ್ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ನಾಟ್ ಮೆನಿ ಪೀಪಲ್ ವಿಲ್ do so well. It is only because of all your prayers, wishes, good surgeon and good chemotherapy and cardiac care. He has done very well. I am very happy about his treatment and his progress. ಎಲ್ಲ ನಿಮ್ಮೆಲ್ಲರ ಅಭಿಮಾನ ಅವ್ರ ಮೇಲೆ ಸದಾ ಇರಲಿ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನನ್ನ ಮಾತುಗಳನ್ನು Geetaka was an inspiration to all of us. She was with him throughout the day, throughout almost 24 hours. I think she is there, and it is such a nice feeling to see that so much of love and affection she has showed, and not only on Shivanna, on all the surrounding people. It is very encouraging. ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಹೆಸರು ಸರ್? ನಿಮ್ಮ ಹೆಸರು? ನಾನು ಡಾಕ್ಟರ್ ಶ್ರೀನಿವಾಸ್ ಅಂತ ಕಾರ್ಡಿಯಾಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಂದು ಮೆಸೇಜ್ ಜೊತೆಗೆ ಐ ಥಿಂಕ್ ತುಂಬಾ ವೆರಿ ಇಂಪಾರ್ಟೆಂಟ್ ಬರ್ತ್ಡೇ ಆಗುತ್ತೆ. ಲಾಸ್ಟ್ ಇಯರ್ ನಾನು ಇರಲಿಲ್ಲ, ಜುಲೈ ಇರಲಿಲ್ಲ. ಈ ಸತಿ ಆಫ್ಟರ್ ನನಗೆ ಈ ಇಶ್ಯೂ ಸ್ಟಾರ್ಟ್ ಆದಾಗ, ಕ್ಯಾನ್ಸರ್ ಇಶ್ಯೂ ಸ್ಟಾರ್ಟ್ ಆದಾಗ ನಮ್ಮ ಡಾಕ್ಟರ್ ನೋಡ್ಕೊಂಡಿದ್ದು ರೀತಿ ಇರ್ಬೋದು, ಗೀತಾ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ನಮ್ಮ ಜೊತೆಯಲ್ಲಿ ಬಂಧು ಬಳಗ, ನಮ್ಮ ಇಂಡಸ್ಟ್ರಿ, ನಮ್ಮ ಎಲ್ಲ ಹೀರೋಸ್ಗಳು, ಮೀಡಿಯಾದವರು, ಅವರೇ ಹೇಳಿದೆ ಮೀಡಿಯಾ, ಎವ್ರಿಬಡಿ ಹ್ಯಾಸ್ ಪ್ಲೇಡ್ ಅ ವೆರಿ ವೆರಿ ಏನಂತೀವಿ, ಒಂದು ಎಮೋಷ್ನಲ್, ಎವ್ರಿಬಡಿ ವಾಸ್ ವೆರಿ ಎಮೋಷ್ನಲ್ ಆ್ಯಂಡ್ ಕನ್ಸರ್ನ್ಡ್ ಅಬೌಟ್ ಹೆಲ್ತ್ ಬಗ್ಗೆ ಕನ್ಸರ್ನ್ ಆಗಿದ್ರು. ಅದು ಬಂದು ಅದರಿಂದ ಶುರುವಾಯಿತು. ಆಮೇಲೆ ನಾನು ಐ ವಾಂಟ್ ಟು ಓಪನ್, ಯಾಕಂದರೆ ಎಲ್ಲ ಇದನ್ನು ನಾವು ಓಪನ್ ಆಗಿ ಹೇಳ್ತೀವಿ, ಇದನ್ನು ಮಾತ್ರ ಯಾಕೆ ಹೈಡ್ ಮಾಡಬೇಕು, ನನ್ನ ಮನಸ್ಸಿಗೆ ಹೇಳ್ತೀವಿ, ಬೇಕಿಂಗ್ ಹೇಳಿಲ್ಲ ಹೇಳ್ಬಿಡೋಣ, ಆವಾಗ ಓಪನ್ ಅಪ್ ಆಗಿ. ಬಟ್ ದೇವರು ಎಲ್ಲಿಂದ ತಂದು ಕೊಟ್ಟನೆ, ಡಾಕ್ಟರ್ ಶಶಿಧರ್ ಅವರು, ಡಿ ಕೆ ಶ್ರೀನಿವಾಸ್ ಅವರು ಎಲ್ಲ ಫಸ್ಟ್ ನನಗೆ ಒಂದು ಕೌಶಿ ಥರ ಆಯಿತು, ಬಂದು ನನಗೆ ಒಂದು ಟ್ರೀಟ್ಮೆಂಟ್ಗೆ ಭಾಳ ಸಹಾಯ ಆಯಿತು. ಬೇರೆ ಟ್ರೀಟ್ಮೆಂಟ್ ಇನ್ನೊಬ್ಬರು ಶಶಿಧರ್ ಅವರು, ಡಿ ಕೆ ಶ್ರೀನಿವಾಸ್ ಅವರು, ದಿಲೀಪ್ ಡಾಕ್ಟರು, ಆಮೇಲೆ ಯೋಗಿತಾ ಅಂತ ಒಬ್ಬರು, ಅವರು ಯಾವಾಗಲೂ ಕೀಮೋ ಬರಬೇಕಾರೆಲ್ಲ ಬಂದು ಪಕ್ಕದಲ್ಲಿ ಇಟ್ಕೊಂಡು ಯಾವಾಗ ಕೇಳೋದು ನೋಯುತ್ತಾ ಅಂದರೆ ಆ ಕನ್ಸರ್ನ್ ಇದೆಯಲ್ಲ. ಐ ಥಿಂಕ್ ಡಾಕ್ಟ್ರ್ ಯಾವ್ಯಾವ ರೂಪದಲ್ಲ ಬರ್ತದೆ, ಆಕೆ ಒಂದು ತಾಯಿ ರೂಪದಲ್ಲಿ ಬರ್ತದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಐ ಥಿಂಕ್ ಇಟ್ ವಾಸ್ ಸೋ ಟಚಿಂಗ್ ಫಾರ್ ಮಿ ಆ್ಯಂಡ್ ಭಾಳ ಚೆನ್ನಾಗಿತ್ತು ಅದೆಲ್ಲ ಆ ಪೀರಿಯಡು. ಅದಾದಮೇಲೆ ಡಾಕ್ಟರ್ ಮನೋರನ್ನು ಮನೆ ಮೇಲೆ ಆಪ್ರೇಷನ್ ಮಾಡ್ತಾರೆ ಅಮ್ಮ. ಬಟ್ ಸಪೋರ್ಟ್ ಇತ್ತಮ್ಮ, ಸಪೋರ್ಟ್ ಮೇಜರ್ಲಿ ಫ್ಯಾಮಿಲಿ, ಗೀತಾ, ನಿಧಿ ಇರ್ಬೋದು,
ಆ್ಯಂಡ್ ನಮ್ಮ ಫ್ರೆಂಡ್ಸ್ ಇರ್ಬೋದು, ವಾಕಿಂಗ್ ಫ್ರೆಂಡ್ಸ್ ಮಾಡ್ತೀವಿ, ವಾಕಿಂಗ್ ಅವ್ರು ಇರ್ಬೋದು, ಅರ್ಜುನ್ ಜನ್ಯ ಆ್ಯಂಡ್ ಧನಂಜಯ, ದುನಿಯಾ ವಿಜಯ್, ಸುದೀಪ್, ಯಶ್ ಇರ್ಬೋದು, ಎಲ್ಲರೂ ದೇ ವರ್ ಸೋ ಕನ್ಸರ್ನ್. ಆ್ಯಂಡ್ ಅವ್ರು ಯಾರಿಗೂ ಮಾತಾಡೋಕ್ಕೆ ಈ ಥರ ಇದಿಲ್ಲ, ಅವ್ರಿಗೆ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಬಟ್ ಅದು ಬಂದಿರ್ಬೇಕಾದ್ರೆ ಏನು ಮಾಡೋಕ್ಕಾಗಲ್ಲ. ಬಟ್ ಸೊ ಅದಾದಮೇಲೆ ಹೋಗ್ಬಿಟ್ಟು ಬಂದಾದಮೇಲೆ ಏನು ನಡೀತದೆ ನಿಮಗೆ ಗೊತ್ತು. ಅದಾದಮೇಲೆ ಇಲ್ಲಿ ತಿರ್ಗಾ ಶೂಟಿಂಗ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅದು ಎಲ್ಲಿ ದೇವ್ರಿಗೆ ಎನರ್ಜಿ ಕೊಟ್ಟು ಗೊತ್ತಿಲ್ಲ. ಐ ಥಿಂಕ್ ಟಚ್ವುಡ್ ಇವತ್ತಿಗೂ ಇನ್ನೂ ಆ ಸಾಂಗ್ ರಿಲೀಸ್ ಆಗಿಲ್ಲ, ಪ್ರಮೋಷನಲ್ ಸಾಂಗು. ಮೋಸ್ಟ್ಲಿ ಆಗಸ್ಟ್ ರಿಲೀಸ್ ಆಗುತ್ತೆ 45. ನೋಡಿ ಆ ಸಾಂಗ್ ನೋಡ್ಬಿಟ್ಟು ನೀವು ಹೇಳಿ ಶಿವಣ್ಣನ ಎನರ್ಜಿ ಹೆಂಗಿದೆ ಅಂತ ನೋಡಿ. ನಡೀತಾ ಇದೆ, ಸ್ಟಾರ್ಟ್ ಆಗ್ತಾ ಇದೆ. ಹೊಸ ಪ್ರಾಜೆಕ್ಟ್ ನೋಡಿರ್ಬೋದು, ಸಾಕಷ್ಟಿದೆ. ಅದಕ್ಕೆಲ್ಲ ಡೇಟ್ ಒದಗಿಸ್ಬೇಕು. ಯಾಕಂದ್ರೆ ನಮ್ಮ ಹೋಮ್ ಪ್ರೊಡಕ್ಷನ್ಗೆ ಡೇಟ್ ಒದಗಿಸ್ತಲ್ಲ. ಈಗ ಪ್ರೊಡ್ಯೂಸರ್ ನನಗೆ ಬೈತಾ ಇದ್ದಾರೆ, ನಮ್ದು A4 ಅನ್ನೋದು ಯಾವಾಗ ಅಂತ. ಬಟ್ ಅವರು ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಸ್ವಲ್ಪ 2-3 ಸಿನಿಮಾ ಇದೆ, ಅದಾದ್ಮೇಲೆ ಮಾಡ್ಕೊಡ್ತೀನಿ ಅಣ್ಣ. ಇನ್ನೊಂದು 666 ಆಪರೇಷನ್ ಅದರಲ್ಲಿ ತೇಟ್ ಅಣ್ಣವರು ಫೀಲಿಂಗ್ ಸ್ಟೈಲ್ ಸಕ್ಕದಾಗಿದೆ, ಒಂದು ಸ್ಪೈ ಕ್ಯಾರೆಕ್ಟರ್. ಸೊ ನಿಮ್ಮ ಲುಕ್ಕೆ ಒಂದು ಜನರಿಗೆ ಒಂದು ಇದಾಗಿದೆ. ಆ ಸಿನಿಮಾದಲ್ಲಿ ಹೇಮಂತ್ ಅವ್ರ ಜೊತೆ ಅವರೆಲ್ಲ ಎಷ್ಟು ನಿಮಗೆ ಸಪೋರ್ಟಿವ್ ಆಗಿದೆ ನೋಡಿ. ಹೇಮಂತ್ ಅವರು ಡಿಸೈನ್ ಮಾಡಿದ ಕ್ಯಾರೆಕ್ಟರ್ ಅದು. ಆ್ಯಂಡ್ ಜೊತೆಲಿ ರಾಜು ಅಂತ ಅವರೇ ವಿಗ್ ಮಾಡಿ ಹೇರ್ ಸ್ಟೈಲ್ ಮಾಡಿದ್ದು ಅದು. ಆಮೇಲೆ ಆ ಮೀಸೆ ಇರ್ಬೋದು, ಎವ್ರಿಥಿಂಗ್. ಆ್ಯಂಡ್ ಮೇಕಪ್ ನಾನಿ ಅವರು. ಆ್ಯಂಡ್ ಸಾಗರ್ ಕಾಸ್ಟ್ಯೂಮ್ ಮಾಡಿದ್ದು ಸಾಗರ್. ಐ ಥಿಂಕ್ ಆ ರೆಟ್ರೋ ಲುಕ್ಲಿ ಫಸ್ಟ್ ಟೈಮ್ ನಾನು ರೆಟ್ರೋ ಲುಕ್ಲಿ ಕಾಣಿಸ್ಕೊತಾ ಇದ್ದೀನಿ. ಐ ಥಿಂಕ್ ನನಗೆ ಗೊತ್ತಿಲ್ಲ ಅದೇನು. ವೈದ್ಯ ನಾರಾಯಣ ಹರಿ ಅಂತ ಕರಿತೀವಿ, ವೈದ್ಯ ನಾರಾಯಣ ಹರಿ ಅಂತ ಕರಿತೀವಿ. ನಿಮಗೆ ಒಂದು ಟ್ರೀಟ್ಮೆಂಟ್ ವೈದ್ಯರಿಗೆ ಒಂದು ಬೆರೆಸಿ ಅವ್ರಿಗೆ ಸನ್ಮಾನ ಮಾಡೋದು ನಿಜಕ್ಕೂ ಖುಷಿ ವಿಚಾರ. ಇನ್ಫ್ಯಾಕ್ಟ್ ಅದರಿಂದ ಒಂದು ಅತ್ಯಂತ ಇನ್ಸ್ಪಿರೇಷನ್ ಆಗುತ್ತೆ ಕೂಡ. ಸೊ ಆ ಡಾಕ್ಟರ್ಸ್ ಬಗ್ಗೆ ಚಿಕ್ಕ ವಿಷಯ ನಾವು ಮಾಡಿದ್ರೆ ದೊಡ್ಡದೇನಿಲ್ಲ. ಅವ್ರು ನಮ್ಗೆ ಮಾಡಿರೋದಿದೆಯಲ್ಲ ಯಾವತ್ತೂ ಮರೆಯೋಕ್ಕಾಗಲ್ಲ. ಆ್ಯಂಡ್ ಎಸ್ಪೆಷಲಿ ಡಾಕ್ಟರ್ಸ್ ಇದಾರಲ್ಲ, ಯಾವ ಟೈಮ್ಲಿ ಫೋನ್ ಮಾಡಿದ್ರು. ಡಾಕ್ಟರ್ VK ಶ್ರೀನಿವಾಸ್ ಇದ್ದಾರೆ, ಮಧ್ಯರಾತ್ರಿ ಫೋನ್ ಮಾಡಿ 4 ಗಂಟೆ ಫೋನ್ ಮಾಡಿ ರಿಸೀವ್ ಮಾಡ್ತಾರೆ ಫೋನ್. ಆ್ಯಂಡ್ ಎಲ್ಲ ವಿಡಿಯೋನೂ ವಾಚ್ ಮಾಡ್ತಾ ಇರ್ತಾರೆ. ಫೋನ್ ಮಾಡಿ ಹೇಳ್ತಾರೆ, ನೋಡಿದೆ ಶಿವಣ್ಣ ಈ ಕಡೆ ಸ್ವಲ್ಪ ನೀವು ಚೂರು ಸುಸ್ತಾಗಿ ಕಾಣ್ತೀರಿ, ಯಾಕೆ? ಈಗ ಡಾಕ್ಟರ್ ಟ್ರಾವೆಲಿಂಗ್ ಜಾಸ್ತಿ ಆಗ್ತಿದ್ರೆ. ಬಟ್ ಏನು ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ರೆಸ್ಟ್ ತಗೊಳ್ಳಿ, ಚೆನ್ನಾಗಿ ರೆಸ್ಟ್ ತಗೊಳ್ಳಿ. ಆ್ಯಂಡ್ ಊಟ ಚೆನ್ನಾಗಿ ಮಾಡಿ ಹೇಳ್ತಾ ಇರ್ತಾರೆ. ಎವ್ರಿಬಡಿ ಕೀಪ್ಸ್ ಅನ್ ಐ ಆನ್ ಮೀ. ಸೊ ನನಗೆ ಪುಣ್ಯ ಮಾಡಿದ್ದು ಅದು. ಆಮೇಲೆ ಮನೋರನ್ ಅವ್ರು US ಇದ್ರು, ಅವ್ರು ಫೋನ್ ಮಾಡ್ತಾರೆ, ಶಿವಣ್ಣ ವೀಡಿಯೋ ನೋಡಿದ್ರೆ ತುಂಬ ಚೆನ್ನಾಗಿದ್ದೀರಾ, ಇವಾಗ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಇವಾಗ ಚೆನ್ನಾಗಿ ಐ ಥಿಂಕ್ ಮೂಮೆಂಟಮ್ ಚೆನ್ನಾಗಿದೆ, ಇದೇ ಥರ ಮೇಂಟೈನ್ ಮಾಡಿ. ಇದೆಲ್ಲ ಇರ್ಬೇಕಾದ್ರೆ ಜೊತೆಲಿ ಅಭಿಮಾನಿಗಳು, ಎವ್ರಿಬಡಿ ಈಸ್ ಕನ್ಸರ್ನ್. ಇಂಡಸ್ಟ್ರಿಯಿಂದ ನೆನ್ನೆ ಮೊನ್ನೆಯಿಂದಲೂ ಕೂಡ ಎಲ್ಲರೂ ಯೂಸ್ ಮಾಡ್ತಾರೆ ಅವರು ಸೋಷಿಯಲ್ ಮೀಡಿಯಾಗಳಲ್ಲಿ. ಅನ್ನಂಗೆ ಶುಭಾಶಯಗಳು ಈ ಹೆಸರು ಹೇಳಿದ್ರೆ ಇವಾಗ ಅಷ್ಟು ಜನ ಕೂಡ ಎಲ್ಲರೂ ಆಲ್ ಇಂಡಿಯಾ ಎಷ್ಟು ರೀತಿ ಆತ್ಮವಿಶ್ವಾಸಕ್ಕೆ ಏನು ಹೇಳಕ್ಕೆ ಸಾಧ್ಯ? ಏನು ಐ ಡೋಂಟ್ ನೋ. ಐ ಲವ್ ದೆಮ್ ಆ್ಯಂಡ್ ದೇ ಲವ್ ಮೀ ಅಷ್ಟೇ. ಶಿವಣ್ಣನ ಎನರ್ಜಿಗೆ ಒಂದು ಮಾದರಿ. ಯಾಕೆಂದರೆ ಇಂಥರ ಒಬ್ಬ ಸ್ಟಾರು ಈ ಥರ ಕಾಯಿಲೆಗಳು ಬಂದಾಗ ಸಾಮಾನ್ಯವಾಗಿ ಸಮಾಜದಲ್ಲಿ ತುಂಬ ಇದಾಗ್ಬಿಡ್ತಾರೆ. ಆದರೆ ಶಿವಣ್ಣ ಒಂದು ಮಾದರಿಯಾಗಿ ಜನರಿಗೊಂದು ಸ್ಫೂರ್ತಿ ಆದರು. ಸೊ ಆ ಚಾಲೆಂಜಿಂಗು ಮತ್ತು ಅಕ್ಕನ ಸಪೋರ್ಟು, ಗೀತಕ್ಕ ಅವರ ಸಪೋರ್ಟು ಮತ್ತು ನಿವೇದಿತಾ ಮೇಡಮ್, ಇಡೀ ಫ್ಯಾಮಿಲಿ ನಿಮ್ಗೆ ಯಾವ ರೀತಿ? ಇಲ್ಲಮ್ಮ, ಅವರ ದೇವರ ಬ್ಯಾಕ್ ಬೋನ್. ಇವತ್ತು ನಾನು ಇಷ್ಟು ಮತ್ತೆ ಚೇತರಿಸ್ಕೊಂಡಿದ್ದೀನಿ. ಆ್ಯಂಡ್ ಆ ಮೋಟಿವೇಶನ್ ಇದೆಯಲ್ಲ, ಯಾರೇ ಆದರೂ ಕುಗ್ತೀವಿ, ನಾನು ಕುಗ್ಗಿದ್ದೀನಿ. ಆಗಿದೆ. ಬಟ್ ಅದನ್ನ ಅವರು ಜೊತೆಲೇ ಇದ್ದು ಯಾವತ್ತೂ ಅದನ್ನ ನಾನು ಕುಗ್ಗೋಕ್ಕೆ ಬಿಡಲಿಲ್ಲ. ಆ್ಯಂಡ್ ಇಂಡಸ್ಟ್ರಿನೂ ಅಷ್ಟೇ. ನಾನು ಅರ್ಜುನ್ ಜನ್ಯ ಶೂಟಿಂಗ್ ನಡೀತಾ ಇತ್ತು ಅವಾಗ. ನಾನು ಕೀಮೋ ಮಾಡ್ಬೇಕಾದ್ರೆ ಅರ್ಜುನ್ ಜನ್ಯ ಕ್ಲೈಮ್ಯಾಕ್ಸ್ ಶೂಟಿಂಗು. ನೀವು ಫುಲ್ ಪಿಕ್ಚರ್ ಕ್ಲೈಮ್ಯಾಕ್ಸ್ ನೋಡಿ ಒಂದು ಸ್ವಲ್ಪನೂ ಗೊತ್ತಾಗಲ್ಲ, ಅಷ್ಟು ಮಟ್ಟಿಗೆ ನನ್ನ ಕೈಲಿ ಮಾಡಿಸಿದ್ದಾರೆ. ಅದೇನಂದರೆ ಎಲ್ಲರ ಸಪೋರ್ಟ್ ಇದ್ದಾಗ ಏನಾಗುತ್ತೆ ಅಂದರೆ ನಮ್ಗೆ ಗೊತ್ತಿದ್ರೆ ಒಂದು ದೇವ್ರ ಒಂದು ಆಶೀರ್ವಾದ ಕೊಡ್ತಾರೆ. ಗೊತ್ತೇ. ಐ ಥಿಂಕ್ ನನಗೆ ಅದು ಹೆಂಗೆ ಒದಗಿ ಬರ್ತಾ ಇದೆ ಗೊತ್ತಿಲ್ಲ. ಐ ಥಿಂಕ್ ಅವ್ರ ಇಮ್ಯಾಜಿನೇಷನ್ ಇರಬೇಕು. ಡೈರೆಕ್ಟರ್ಸ್ ಇಮ್ಯಾಜಿನೇಷನ್ ನನ್ನ ಈ ರೀತಿ ತೋರಿಸ್ಬೋದು ಅನ್ನೋದು ಒಂದು ಇದೆಯಲ್ಲ, ಅದು ಅವ್ರ ಇಮ್ಯಾಜಿನೇಷನ್. ಈಗ ನಾನೇ ಹಂಗೆ ಕಾಣಿಸ್ಕೊತಿದ್ರೆ ಹೇಳೋಕ್ಕಾಗಲ್ಲ. ನಾನು ಹಂಗೆ ಕಾಣಿಸ್ಕೋಬೇಕಾದ್ರೆ ಅದಕ್ಕೆ ಸಿಕ್ಕಾಪಟ್ಟೆ ರೀಸನ್ಸ್ಗಳಿದೆ. ಹೇರ್ ಸ್ಟೈಲಿಶ್ ಇರ್ಬೋದು, ಮೇಕಪ್ ಮಾಡೋದು ಇರ್ಬೋದು, ಕಾಸ್ಟ್ಯೂಮರ್ ಇರ್ಬೋದು. ಆ್ಯಂಡ್ ಅದಕ್ಕೆ ಮುಖ್ಯವಾದ ಕಾರಣ ಡೈರೆಕ್ಟರ್ ಇಮ್ಯಾಜಿನೇಷನ್.
ಐ ಥಿಂಕ್ ನಾನು ಭಾಗ್ಯ ಮಾಡಿದ್ದೀನಿ ಕುಟುಂಬ. ಅದಕ್ಕೆ ಬಹುಶಃ ಎನರ್ಜಿ ಫ್ಲೋ ಹೆಂಗಾಗ್ತಿದೆ ಅಂದರೆ ನಾನಾಗಿ ಹುಡ್ಸ್ಕೊಳ್ಳೋದಲ್ಲ, ಇವರೆಲ್ಲ ನನಗೆ ಹುಟ್ಟಿಸ್ತಾ ಇದ್ದಾರೆ. ಪ್ರತಿ ಬರ್ತ್ಡೇಲೂ ಈ ರೀತಿ ಸಂಖ್ಯೆ ಜಾಸ್ತಿ ಆಗೋದಿರ್ಬೋದು, ಇಲ್ಲಾಂದರೆ ಅದಿರ್ಬೋದು. ಐ ಥಿಂಕ್ ನಾನು ಬ್ಲೆಸ್ಡ್ ಇಂದ ಆಗ್ತದೆ. ಬಟ್ ನಾನು ಆ ಬ್ಲೆಸ್ಡ್ಗೆ ನಾನು ಅರ್ನಾಗಿರೋಕ್ಕೆ ನಾನು ಬೇರೆ ಕಾಯ್ತೀನಿ. ಇನ್ನು ಸಬ್ಜೆಕ್ಟ್ ರೆಡಿ ಇಲ್ಲ. ಐ ಥಿಂಕ್ ಈಗ ಇದರಲ್ಲಿ ಕರ್ನಾಟಕ ಅಲ್ಲ, ಆಲ್ ಓವರ್ ಇಂಡಿಯಾ ಅಂತಲ್ಲ, ಆಲ್ ಓವರ್ ವರ್ಲ್ಡಲ್ಲಿ ಅತಿ ಹೆಚ್ಚು ಸಿನಿಮಾಗಳು ಸೈನ್ ಮಾಡೋದು ಏಕೈಕ ನಟ ನಮ್ಮ ಖುಷಿ ವಿಚಾರ. ಇಡೀ ವರ್ಲ್ಡಲ್ಲೇ ಅತಿ ಹೆಚ್ಚು ಸಿನಿಮಾಗಳು ಸೈನ್ ಮಾಡಿ ರೆಡಿ ಆ್ಯಕ್ಟ್ ಮಾಡೋಕ್ಕೆ ಬಹುಶಃ ಒಂದು 4 ವರ್ಷ ರಾಶಿ ಬುಕ್ ಆಗಿದೆ. ಆಲ್ರೆಡಿ ಬುಕ್ಗಳು ಮತ್ತು ಈಗಿನ ಯಂಗ್ಸ್ಟರ್ಸ್ಗೆ ಹಣ ಹೇಳೋದಾಗಿ ಈಗಿನ ಯಂಗ್ಸ್ಟರ್ಸ್ಗೆ ಶಿವಣ್ಣ ಇಟ್ಕೊಂಡು ಕತೆ ಬರೆಯೋದು ಆಲ್ಮೋಸ್ಟ್ 5-6 ವರ್ಷ ಬುಕ್ ಆಗಿದೆ. ಮನಸ್ಸಿದ್ರೆ ಮಾರ್ಗಮ ಅಷ್ಟೇ, ಮನ್ಸು ಮಾಡಬೇಕು. ಒಂದೊಂದು ಸತಿ ಏನಾಗುತ್ತೆ ಅಂದರೆ ಯಾವ ರೀತಿ ಕತೆ ಮಾಡಬೇಕಂತ ಗೊತ್ತಾಗಲ್ಲ, ನಮಗೆ ಕ್ವಶನ್ ಮಾರ್ಕ್ ಆಗುತ್ತೆ. ಒಂದು ಸತಿ ಒಳ್ಳೆ ಪಿಕ್ಚರ್ಗಳು ಹೋಗಲ್ಲ. ಅದಕ್ಕೆ ವಿ ಕ್ಯಾನ್ ಹೆಲ್ಪ್ ಇಟ್, ಬಿಕಾಸ್ ಜನಗಳು ಆಗಿನ ಇದು ಪರಿಸ್ಥಿತಿ ಜನ ಯಾವ ರೀತಿ ನೋಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಫೇಸ್ ಎವ್ರಿಥಿಂಗ್. ಅದೆಲ್ಲೋ ಒಂದು ಕಡೆ ಆ ಒಂದು ಮಿರಾಕಲ್ ಆಗಬೇಕು, ಆಗುತ್ತೆ. ಅದು ಎಲ್ಲರಿಗೂ ಒಳ್ಳೇದಾಗಬೇಕಂತ ನಾನು ಕೇಳ್ತೀನಿ. ಯಾಕೆ ನಾನು ಯಾಕೆ ಕೇಳ್ತೀನಿ ಅಂದರೆ ಆಲ್ ಯಂಗ್ಸ್ಟರ್ಸ್ ಫಿಲ್ಮ್ ಚೆನ್ನಾಗಿ ಹೋಗ್ಬೇಕಂತ ಯಾಕೆ ಕೇಳ್ಕೊತೀನಿ ಅಂದರೆ, ಇವಾಗ ನೋಡಿ, ಇವಾಗ ನೆಕ್ಸ್ಟ್ ಬರ್ತಾ ಇದೆ, ನೆಕ್ಸ್ಟ್ ವೀಕು 18th ಎಕ್ಕ ರಿಲೀಸ್ ಆಗ್ತದೆ. ಇವಾಗ ಪಿಕ್ಚರ್ ಹಾಗೂ ಮಗಂದು ಅದ್ರದ್ದು ಸಾಂಗ್ ಒಂದು ಪಾಪ್ಯುಲರ್ ಆಗಿದೆ, ಅದು ಚೆನ್ನಾಗಿ ಆಗಬೇಕು. ಜೊತೆ ಕಿರೀಟಿ ಅಂತ ಜೂನಿಯರ್ ಪಿಕ್ಚರ್ ಇದೆ, ಅವನು ಆತನ ಅಷ್ಟೇ ಒಬ್ಬ ಪ್ರಾಮಿಸಿಂಗ್ ಯಂಗ್ಸ್ಟರ್. ಸೊ ಎಲ್ಲ ಯಂಗ್ಸ್ಟರ್ಸ್ ಸಿನಿಮಾ ಚೆನ್ನಾಗಿ ಹೋಗ್ಬೇಕು. ನಮ್ಮ ಕರ್ನಾಟಕಕ್ಕೆ ಎಲ್ಲ ಯಂಗ್ಸ್ಟರ್ಸ್ ಬರಬೇಕು. ಅಮ್ಮ ಅದೇ ಎಲ್ಲ ಸಿನಿಮಾ ಚೆನ್ನಾಗಿ ಆಗಬೇಕು. ಕರಾವಳಿ ಭಾಗ ಅಂತಲ್ಲ, ಇಡೀ ಕರ್ನಾಟಕದಲ್ಲಿ ಕರಾವಳಿನೂ ನಮ್ದೇನೆ, ಈ ಕಡೆ ಸೈಡ್ ಕಾವೇರಿನೂ ನಮ್ದೇನೆ. ಎವ್ರಿಥಿಂಗ್, ಆಲ್ ದ ಪಾರ್ಟ್ ಆಫ್ ಕರ್ನಾಟಕ ಇಸ್ ಅವರ್ಸ್. ನಾನು ಚೆನ್ನಾಗಿ ಹೋಗ್ಬೇಕಂತ ಏನೋ ಅದು ನಂಬರ್ಸ್ ಬರ್ತಾ ಇದೆ ಅಷ್ಟೇ. ನನಗೇನು ದೇವರ ಕೈಕಷ್ಟೇ ಚೆನ್ನಾಗಿ ಆಗಲಿ, ಒಳ್ಳೆ ಸಿನಿಮಾಗಳು ಬರಲಿ, ಎಲ್ಲರಿಗೂ ಈ ಪ್ರಾಬ್ಲಮ್ಸ್ಗಳು ಏನಿದೆ ಅದೆಲ್ಲ ಸಾಲ್ವ್ ಆಗಲಿ ಅಂತ ಕೇಳ್ತಾರೆ ಅಷ್ಟೇ. ಅದು ಅದನ್ನು ಈಸಿಲಿ ಇನ್ನು ಮರ್ತಿದ್ದೆ. ಮಧು ತುಂಬ ಇಂಪಾರ್ಟೆಂಟ್ ಪರ್ಸನ್ ನನ್ನ ಲೈಫ್ಲಿ. ಇದರಲ್ಲಿ ಮಧು ಅವ್ರ ಇದು ಭಾಳ ನಾವು ಯಾವತ್ತೂ ಮರೆಯೋಕ್ಕಲ್ಲ. ಮಧು ಭೀಮಣ್ಣ ಇನ್ನೊಬ್ರು ಅವರು ಅಷ್ಟೇ, ಮಧು ಗೀತಾ ಅವ್ರ ಮಾವ ಅವರು ಅಷ್ಟೇ. ಇನ್ನೊಬ್ರು ವರುಣ್ ಅಂತ, BKD, ರಕ್ಷಿತಾ, ವರುಣ್, ಚಿನಿ ಪ್ರಕಾಶ್, ವಿಜಯರಾಘವೇಂದ್ರ, ಅನುಶ್ರೀ, ಇವರೆಲ್ಲರೂ ಎವ್ರಿಬಡಿ ಹ್ಯಾಸ್ ಬೀನ್ ನನಗೆ ನನ್ನ ಮಗು ಥರ ನೋಡ್ಕೊಂಡಿದ್ದಾರೆ. ಹಾಂ, ಆಗಸ್ಟಿನ ಏನೋ ಕೇಳ್ಬೇಕಾಯ್ತು. ಅಕ್ಕನು ಥ್ಯಾಂಕ್ ಯು ಭಾಗಶಃ. ಥ್ಯಾಂಕ್ ಯು. 100 ವರ್ಷ ನೀವು ಚೆನ್ನಾಗಿರ್ಬೇಕು ಅಣ್ಣ, 100 ವರ್ಷ ನೀವು ಚೆನ್ನಾಗಿರ್ಬೇಕು. ಆಯ್ತು ವಾಸಣ. ಯಾವ ಪಾತ್ರ ನಿಮಗೆ ತುಂಬಾ ಸಾಕು ಬಿಡ. ಇದು ರಣರಂಗ, ಆಮೇಲೆ ರಣರಂಗ, ಆಮೇಲೆ ಬಾಬಾ ಬಾಮ ಇದಲ್ಲೇ ಅದು ಅವ್ರು ಹೇಳಿದ್ರೆ ಇವಾಗ ಜಾಸ್ತಿ ಆಕ್ಷನ್ ಫಿಲ್ಮ್ ಆಗ್ತದೆ, ರೊಮ್ಯಾಂಟಿಕ್ ಮಾಡಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್.